ವಿಜಯನಗರ ಜಿಲ್ಲೆಯಲ್ಲಿ ನವ ವಿವಾಹಿತೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಮದುವೆಯಾಗಿ ಜಸ್ಟ್ 4 ತಿಂಗಳಿನಲ್ಲಿ ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿರುವುದು ಅವರ ಮೃತದೇಹ. ಹರಪನಹಳ್ಳಿಯ ಗುಳೇದಹಟ್ಟಿ ತಾಂಡದ ನಿವಾಸಿ ಕೌಶಲ್ಯ ಶವ ಪತ್ತೆಯಾಗಿದೆ. ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಜಸ್ಟ್ 4 ತಿಂಗಳಿನಲ್ಲಿ ಯಾವ ಕಾರಣಕ್ಕೆ ಸೂಸೈಡ್ ಮಾಡಿಕೊಂಡ್ರು ಅಂತ. ಹರಪನಹಳ್ಳಿಯ ಗುಳೇದಹಟ್ಟಿ ತಾಂಡ ನಿವಾಸಿ ಕೌಶಲ್ಯ ಶವ ಪತ್ತೆಯಾಗಿದೆ. ಗಂಡ ಶಿವಕುಮಾರ್ ನಾಯ್ಕ ಮನೆಯಲ್ಲಿ ಪತ್ನಿ ಕೌಶಲ್ಯ ಸಾವನ್ನಪ್ಪಿರುವುದು. ಪತಿ ಹಾಗೆ ಕುಟುಂಬಸ್ಥರ ವಿರುದ್ಧ ಕೌಶಲ್ಯ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೊಲೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಂತ ಕತೆ ಕಟ್ತಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಸದ್ಯ ಬೆಂಗಳೂರಿನ ಕೋಣನಕುಂಟೆ ಠಾಣೆಯಲ್ಲಿ ಪೊಲೀಸ್ ಆಗಿದ್ದಾರೆ ಪತಿ. ಬೆಂಗಳೂರಿನ ಕೋಣನಕುಂಟೆ ಠಾಣಾ ಸಿಬ್ಬಂದಿಯಾಗಿದ್ದಾರೆ ಪತಿ ಶಿವಕುಮಾರ್. ಮದುವೆಯ ವೇಳೆ 18 ತೊಲ ಬಂಗಾರ, 3 ಲಕ್ಷ ರೂಪಾಯಿ ಹಣ ಒಂದು ರೀತಿ ಡೌರಿ ರೂಪದಲ್ಲಿ ನೀಡಿದ್ದಾರೆ. ಹರಪನಹಳ್ಳಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಹಣ ಕೊಡುವಂತ ಪೀಡಿಸ್ತಾ ಇದ್ರು. ಇದು ಕುಟುಂಬಸ್ಥರ ಆರೋಪ. 3 ತಿಂಗಳಿಂದ ಪತ್ನಿಯನ್ನು ತವರಿಗೆ ಕಳಿಸಿಲ್ಲ. ಇದು ಕೂಡ ಕುಟುಂಬಸ್ಥರ ಗಂಭೀರ ಆರೋಪ. ಇಂತಹ 18ನೇ ಶತಮಾನದಲ್ಲೂ ಕೂಡ ಅಥವಾ ಈ ಒಂದು ಜನರೇಷನ್ನಲ್ಲೂ ಕೂಡ ಡೌರಿಗೋಸ್ಕರ ಆಸೆ ಪಟ್ಟು ಅಥವಾ ವರದಕ್ಷಿಣೆಯ ಆಸೆಗೆ ಕಿರುಕುಳ ಕೊಟ್ಟು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ. ಒಂದಿಬ್ಬರಿಗೆ ಬುದ್ಧಿ ಹೇಳುವಂಥ ಸ್ಥಾನದಲ್ಲಿದ್ದಾರೆ. ತನ್ನ ಹೆಂಡತಿಯನ್ನೇ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗಲಿಲ್ಲ ಆತನಿಗೆ. ಯಾವಾಗಲೂ ಕೂಡ ವರದಕ್ಷಿಣೆಯ ಕಿರುಕುಳ ಜೊತೆಗೆ ಬಹಳಷ್ಟು ಹಣವನ್ನು ಕೊಟ್ಟು ಬಂಗಾರವನ್ನು ಕೊಟ್ಟು ಬಹಳ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಬಟ್ ಆತನಿಗೆ ಆಕೆಯನ್ನು ಬಾಳಿಸೋದಕ್ಕೆ ಆಗಲಿಲ್ಲ. ಎಂಥ ವಿಚಿತ್ರ ನೋಡಿ. ಆತ ಬಿಸ್ನೆಸ್ ಮಾಡಿದ್ನೋ ಅಥವಾ ಮದುವೆಯ ವಿಚಾರದಲ್ಲಿ ವ್ಯವಹಾರವನ್ನು ತೊಡಗಿಸ್ಕೊಂಡಿದ್ನೋ ಗೊತ್ತಿಲ್ಲ. ಆತನಿಗೆ ಹೆಂಡತಿ ಬೇಕಾಗಿರಲಿಲ್ಲ, ಹಣ ಚಿನ್ನ ಮಾತ್ರ ಬೇಕಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಕೌಶಲ್ಯ ಅವರ ಕುಟುಂಬಸ್ಥರು ಆರೋಪಿಸ್ತಿದ್ದಾರೆ. ಇಷ್ಟೆಲ್ಲ ಆಡಂಬರವಾಗಿ ಮದುವೆ ಮಾಡಿಕೊಟ್ರು ಕೂಡ ನನ್ನ ಮಗಳು 3 ತಿಂಗಳಿಂದಲೂ ಕೂಡ ಮನೆಗೆ ಬಂದಿರಲಿಲ್ಲ, ಕಳಿಸ್ಕೊಟ್ಟಿರಲಿಲ್ಲ, ನಿರಂತರ ಕಿರುಕುಳ ಇತ್ತು. ಈಗ ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಅದು ಕೂಡ ಗಂಡನ ಮನೆಯಲ್ಲಿ ಜಸ್ಟ್ 4 ತಿಂಗಳಿನಲ್ಲಿ ಅಂತ ಹೇಳಿದ್ರೆ ಗಮನಿಸಬೇಕಾಗತ್ತೆ. ಯೋಚನೆ ಮಾಡಬೇಕು, ವಿಚಾರ ಮಾಡಬೇಕು. ಯಾಕೀಗ ಆಗ್ತಾ ಇದೆ? ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಸಮಾಜ ಎತ್ತ ಸಾಗತ್ತೆ ಅಂತ.